ನಮಸ್ಕಾರ ಸ್ನೇಹಿತರೆ. ಈ ಕತೆ ಶುರುವಾಗೋದು 1600ರಲ್ಲಿ. ಭವಿಷ್ಯದಿಂದ ಬಂದ ಒಂದು ರೋಬೋಟ್ ತನ್ನ ಯಂತ್ರದ ಸಹಾಯದಿಂದ ಕಾಲಯಾನ ಮಾಡುತ್ತಾ ಭೂತಕಾಲದ ಅನ್ವೇಷಣೆಗೆ ಹೊರಟಿತ್ತು. ಆಕಾಶದ ಮಗ್ಗುಲಿನಲ್ಲಿ ತಾರೆಯ ನಡುವಲ್ಲಿ ಹಾರುತ್ತಿದ್ದ ಆ ಯಂತ್ರ ನೌಕೆ ತಾಂತ್ರಿಕ ದೋಷದ ಪರಿಣಾಮ ಆ ಯಂತ್ರ ಕೊತ್ತಗೆರೆ ಎಂಬ ಹಳ್ಳಿಯ ಅಂಚಿನಲ್ಲಿರುವ ಒಂದು ಕೆಸರಿನ ಗದ್ದೆಯಲ್ಲಿ ಬಿದ್ದಿರುತ್ತದೆ. ಅದೇ ಸಮಯದಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ತನ್ನ ಕುರಿಗಳೊಂದಿಗೆ ತಾನು ಬರುವ ದೈನಂದಿನ ಮಾರ್ಗದಲ್ಲಿ ನಡೆದುಕೊಂಡು ಬರುತ್ತಿದ್ದ. ಆಕಾಶದಿಂದ ಭಾರೀ ಸದ್ದು ಕೇಳಿದಾಗ ಆತನು ನಿಶ್ಚಲವಾಗಿ ನಿಂತು ನೋಡಿದ. ಹೆದರಿದ ಕುರಿಗಳು ಎಲ್ಲೆಡೆ ಓಡಿದವು. ಆದರೆ ಆ ಹಿರಿಯ ವ್ಯಕ್ತಿ ಧೈರ್ಯವಂತನು. ನೇರವಾಗಿ ಆ ನೌಕೆಯ ಕಡೆ ನಡೆದು ಹೋದನು. ಕೆಸರಿನಲ್ಲಿ ಬಿದ್ದಿರುವ ಯಂತ್ರ ನೌಕೆಯನ್ನು ನೋಡಿದನು. ಅದರೊಳಗೆ ವಿದ್ಯುತ್ ಸಂಪರ್ಕಗಳ ಮಧ್ಯೆ ನೀಲಿ ಬಣ್ಣದ ರೋಬೋಟ್ ಬಿದ್ದಿರುತ್ತದೆ. ಆತನ ಕಣ್ಣಿಗೆ ಹೊಸ ಅಚ್ಚರಿಯಾಗುತ್ತದೆ. ರೋಬೋಟ್ ನಿಧಾನವಾಗಿ ಚಲನೆಗೊಂಡಿತು. ತನ್ನ ದೇಹವನ್ನು ಸ್ವಚ್ಛತೆಯಿಂದ ಶೋಧಿಸಿಕೊಳ್ಳುತ್ತಾ ಎದ್ದಿತು. ಹಿರಿಯ ವ್ಯಕ್ತಿಗೆ ಈ ವಿಚಿತ್ರ ಜೀವಿ ಕುರಿತು ಹೆದರಿಕೆಯ ಜೊತೆಗೆ ಕುತೂಹಲವೂ ಇತ್ತು. ಆದರೆ ಅಚ್ಚರಿಯ ಸಂಗತಿ ಏನೆಂದರೆ ರೋಬೋಟ್ ಕನ್ನಡದಲ್ಲೇ ಮಾತನಾಡಲು ಪ್ರಾರಂಭಿಸಿತು. ನಂತರ ಹಿರಿಯ ವ್ಯಕ್ತಿ ಪ್ರತಿದಿನದ ಜೀವನದ ವಿಷಯಗಳನ್ನು ರೋಬೋಟ್ಗೆ ಕಲಿಸಲು ಪ್ರಾರಂಭ ಮಾಡುತ್ತಾನೆ. ರೋಬೋಟ್ ಕೂಡ ಹಿರಿಯ ವ್ಯಕ್ತಿಗೆ ದಿನನಿತ್ಯದ ಕೆಲಸಗಳಲ್ಲಿ ಸಹಾಯ ಮಾಡುತ್ತದೆ. ಹೀಗೆ ಎಲ್ಲಾ ವಿಷಯಗಳನ್ನು ಕಲಿತ ಮೇಲೆ ಆ ವಿಷಯಗಳನ್ನು ಸಂಗ್ರಹ ಮಾಡುತ್ತಿತ್ತು. ದಿನಗಳು ಕಳೆದಂತೆ ರೋಬೋಟ್ ಕೈಯಲ್ಲಿ ಧರಿಸಿದ್ದ ಟೈಮ್ ಮೆಷಿನ್ ಅನ್ನು ಬಳಸಿಕೊಂಡು ತನ್ನ ಭವಿಷ್ಯ ಕಾಲಕ್ಕೆ ಹಿಂತಿರುಗುವ ವೇಳೆಯೂ ಬಂತು. ಆಕಾಶದಲ್ಲಿ ನೀಲಿ ಬಣ್ಣದ ವೃತ್ತಾಕಾರದ ಬಾಗಿಲು ತೆರೆಯಿತು. ಅದರ ಮೂಲಕ ರೋಬೋಟ್ ಹಿರಿಯ ವ್ಯಕ್ತಿಗೆ ವಿದಾಯ ಕೋರಿ ಮಾಯವಾಯಿತು. ಹಿರಿಯ ವ್ಯಕ್ತಿಯು ತನ್ನ ಕುರಿಗಳನ್ನು ಜೊತೆಕೊಂಡು ತನ್ನ ಹಟ್ಟಿಗೆ ಮರಳುವಾಗ ಯೋಚಿಸಿದ.